ಶರಣರಾಗಿರ್ತಾರೆ. ಶರಣರಾಗಿ ಅರಿವನ್ನು ಒಂದು ಶರಣರಾಗದೆ ಹೋದರೆ ನಮ್ಮ ಬಾಳ ಬೆಲೆ ಮುಖಕ್ಕೆ ಸಾಧ್ಯವಿಲ್ಲ. ಆ ಉದ್ದೇಶಕ್ಕೋಸ್ಕರವೇ ನಮ್ಮ ಬಸವಂತಪ್ಪನವರು ಅವರು ಮನುಷ್ಯರ ಗತಿ ಇವತ್ತು ನಿಮಗೆ ನಮ್ಮ ಪರಮಪೂಜ್ಯ ಇಳಕಲ್ ಮಾತಪ್ಪನವರ ಕೃಪಾಶದಿಂದ ಅರಿವು ಪಡ್ಕೊಂಡು ಶರಣರಾದ್ಮೇಲೆ ನಾನು ಎಲ್ಲರಂಗೆ ನನ್ನ ಧಾರ್ಮಿಕ ಆಚರಣೆ ಮಾಡಿದ ಸರಿಯಲ್ಲ, ಅದು ಬಸವರು ಒಪ್ಪಲತ್ತಿದ್ದಾನು. ಇವತ್ತು ಪಕ್ಕ ಶುದ್ಧ ಸಿದ್ಧವಾಗಿರ್ತಕ್ಕಂಥ ನಮ್ಮ ಲಿಂಗಾಯತ ಧರ್ಮದ ಪ್ರಕಾರವಾಗಿಯೇ ತಮ್ಮ ಮಕ್ಕಳ ಕಲ್ಯಾಣ ಮೋಸ ಮಾಡೋದ್ರ ಮೂಲಕವಾಗಿ ನಮ್ಮೆಲ್ಲ ಸಮಾಜ ಜನರಿಗೆ ಒಂದು ರೀತಿ ಮಾದರಿಯಾಗಿರ್ತಕ್ಕಂಥ ಆಚರಣೆಯನ್ನು ಅವ್ರು ಮಾಡಿದರೆ ಅಂತ ಮಾತಲ್ಲಿ ಸಂದರ್ಭದಲ್ಲಿ ಇಚ್ಛೆಪಡ್ತೀನಿ. ಏಕೆಂದರೆ ಭಾರತಕ್ಕೆ ಯಾವ ರೀತಿಯಾಗಿ ಸಂವಿಧಾನ ಇತ್ತು, ನಮ್ಮ ಲಿಂಗಾಯತರಿಗೆ ಒಂದು ವಿಧಾನ ಇದೆ, ಅಂದರೆ ವಚನ ವಿಧಾನ. ಅದನ್ನು ಯಾರು ಕೊಟ್ಟರು? ಬಸವನವರು ಕೊಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ತಿಳುವಳಿಕೆಯನ್ನು ಗೊತ್ತಿದ್ದನು ಭಾವುಕದನ್ನು ನಾವು ಬೇರೆ ಬೇರೆ ಆಚರಣೆ ಮಾಡ್ತೀವಿ. ತಿಳುವಳಿಕೆ ಬಂದ ಮೇಲೆ ನಮ್ಮ ಪರಂಪರೆ ಯಾವಿದೆ, ನಮ್ಮ ತತ್ವ ಯಾರಿದೆ, ಅದನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಪ್ರಯತ್ನ ನಾವು ಇಟ್ಟು ಕೊಡ್ಕೊಂಡಾಗ್ತದೆ. ಆ ಹಿನ್ನೆಲೆ ಒಳಗೆ ಇವತ್ತು ಬೆಳಗ್ಗಿಂದ ಈ ಕಲ್ಯಾಣ ಮಹೋತ್ಸವ ಈ ವಿಧಾನಗಳು ಆರಂಭಗೊಂಡಿವೆ. ಬಸವಪ್ಪನವರು ಇವತ್ತು ಈ ಮುಗೋಳ ಭಾಗದಲ್ಲಿ ಇಲ್ಲಿ ಬಂದು ಬಹಳ ವರ್ಷಗಳಿಂದ ನಿಂತು ಈ ಭಾಗದಲ್ಲಿ ನಮ್ಮ ನೌಕರ ಸಂಘಟನೆ ಎಲ್ಲ ಇರ್ತಕ್ಕಂಥ ಎಲ್ಲ ಕೂಡಿ ಅದ್ಭುತವಾಗಿರ್ತಕ್ಕಂಥ ನೌಕರ ಸಂಘಟನೆ ಕಟ್ಟಿ ನಮ್ಮ ತಾಲೂಕುಗಳ ದೊಡ್ಡ ಶಕ್ತಿ ತುಂಬುವ ಕೆಲಸ ನಾವು ಎದುರು ಮಾಡಿದ್ದಾರೆ. ಇಡೀ ನಮ್ಮ ನೌಕರ ವರ್ಗನೇ ಇದೆ. ಜೊತೆಯಲ್ಲಿ ನಮ್ಮ ದಾನ ಕೊಡಿಸೋರ ಮಕ್ಕಳು ಕಲ್ಯಾಣ ಮಹೋತ್ಸವ ಇದೇ ರೀತಿ ಮಾಡಿ ಆ ಕಾರಣಕ್ಕೋಸ್ಕರವೇ ಅವರಿಬ್ಬರು ಬದುಕಿಗೆ ನಮ್ಮ ವಿಜಯ ಮಹಾಂತೇಶ ಮತ್ತು ಶ್ರುತಿ ಅವರು ಯಾವತ್ತು ಬಸವ ಪರಂಪರೆ ಮುಂದೆ ಸಹ ಬದುಕು ಬಸವನಾಗಲಿ ಬಂಗಾರವೇ ಬದುಕಾಗಕೊಂಡ ಬದುಕು ಬಸವಮಯವಾಗಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆಲ್ಲರಿಗೂ ಆಶೀರ್ವಾದವನ್ನು ಮಾಡ್ತಾ ಇಂದಿನ ಕೆಲವೇ ನಿಮಿಷಗಳಲ್ಲಿ ಲಿಂಗಾಯತರ ಪ್ರಕಾರವಾಗಿ ಕಲ್ಯಾಣ ಮಹೋತ್ಸವ ಐತೆ. ನಮ್ಮ ದೂರದ ಇಳಕಲ್ಲಿಂದ ಅಚಲಮೂರ್ತಿಯಾಗಿರ್ತಕ್ಕಂಥ ನಮ್ಮ ಮಕ್ಕಳ ಕೊಟ್ಟರು ಅವರು ಬಂದು ಇಡೀ ಉದ್ಯೋಗ ನಡೆಸ್ಕೊಟ್ಟಿದ್ದಾರೆ. ಹೆಸರಾಂತ ಗಾಯಕಿಯಾಗಿರ್ತಕ್ಕಂಥ ಶ್ರೀಮತಿ ವಿನಯಾರಿಯರು ಇಡೀ ಕುಟುಂಬ ಇಡೀ ತಂಡ ಅವರು ಸಹ ಬಂದು ವಚನ ಸೇವೆ ಮಾಡ್ತಾರೆ. ತಾವೆಲ್ಲ ಬಂದು ವಿಶೇಷವಾಗಿ ನಮ್ಮ ಮಣಿಕೇರಿ ದೊಡ್ಡ ಶಿಕ್ಷಣ ಪ್ರೇಮಿಗಳು ಒಂದು ಅಪ್ಪೋದರು ಅವರ ದೊಡ್ಡ ವ್ಯಕ್ತಿಗಳು ಅವರು ಬಂದು ವಿಶೇಷ ಅನಿಸ್ತು. ಗಾಯಕ ಮಾತಾಡೋದು ಎಲ್ಲ ನಾವು ಈ ಕೆಲವು ಬಂದೇ ಬರ್ತೀವಿ. ಬಸವನಾಡಿ ದಿಲ್ಲಿಯವರು ಬರ್ತಾರೆ ಪೂಜೆ ಅವರೆಲ್ಲ ಅನುಭವದ ತಾವೆಲ್ಲ ಪಡ್ಕೊಂಡು ಭಾವನೆಗೊಂಡಿದ್ದೇವೆ ಅಂತ ಅವರಿಗೆಲ್ಲರಿಗೂ ನಿಮಗೆಲ್ಲರಿಗೂ ಸಹ ಮತ್ತೊಮ್ಮೆ ಶರಣಗಳನ್ನು ಸಲ್ಲಿಸಿ ಅವರ ಮಾತನಾಡ್ತೀನಿ. ಶರಣ ಇವತ್ತಿನ